ರೈತರ ಕಷ್ಟವನ್ನ ಜೀವನವನ್ನು ಬಯಸುತ್ತಿಲ್ಲ. ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಅವರು ಬೆಳೆದಂತಹ ಬೆಳೆಗೆ ಬೆಲೆ ಸಿಗದಂತ ಪರಿಸ್ಥಿತಿ ಕೂಡ ನಾವು ನೋಡ್ತೇವೆ. ನಾನು ಕೂಡ ಒಂದು ಕಾಲದಲ್ಲಿ ರೈತನಾಗಿದ್ದೆ. ವ್ಯವಸಾಯ ನಾವು ಎಕ್ಸಿಬಿಷನ್ ಮಾಡಿ ನಿಮ್ಮ ಕಾಫಿ ಶೋವನ್ನು ಎಲ್ಲರಿಗೆ ಯಾವ ರೀತಿ ಬೆಳೆಗಳಿದ್ದಾರೆ ಅಂತ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ನಾನು 7-8 ಅರೇಬಿಕಾ ಕಾಫಿ ಅದನ್ನು ಈ ಕಡೆಗೆ 1.5 ಟನ್ ಅದರ ಜೊತೆಗೆ ಮಧ್ಯದಲ್ಲಿ ಕೂಡ ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ರೈತರು ಕೂಡ ನಾವು ಒಂದು ಕಾಲದಲ್ಲಿ ಯಾವುದೇ ನೀರು ಸಿಗದಂತ ವೆಟ್ಲ್ಯಾಂಡ್ ಏನಿದೆ ಅಲ್ಲಿಗೆ ದೊಡ್ಡ ಆಗ್ತದೆ. ಅದು ಬೇಗ ನೀರಿದ್ರು ಕೂಡ ಬೇಗ ಬೆಳೆ ಬರುತ್ತೆ. ವಿಜಯ ಕರ್ನಾಟಕದವರು ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಮುಕ್ತಿ ತಂದಿರುವಂಥ ವಿಷಯ. ಪೆನ್ ಇಸ್ ಮೈಟಿಯರ್ ದೆನ್ ಸ್ವರ್ಡ್. ನಿಮ್ಮ ಪೆನ್ನಿಂದ ಸಮಾಜದ ಸ್ಥಿತಿಗತಿಗಳನ್ನು ಯಾವ ರೀತಿಯಲ್ಲಾದರೂ ಬದಲಾಯಿಸಬಹುದು. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದರೆ ಆ ಬೆನ್ನೆಲುಬನ್ನೇ ಮುರಿಯುವಂಥ ಹುನ್ನಾರ ನಡೀತಾ ಇದೆ. ರೈತರಿಗೆ ಸಿಗುವಂಥ ರೈತರಿಗೆ 3-4 ಕಡೆಗಳಿಂದ ಅನಾನುಕೂಲತೆಗಳಾಗ್ತವೆ. ರೈತರು ಬೆಳೆದಂಥ ಬೆಳೆಗಳಿಗೆ ನಿಖರವಾದ ಅವರ ಶಕ್ತಿಗನುಸಾರವಾಗಿ ಅವರ ಎಕ್ಸ್ಪೆನ್ಸಸ್ಗನುಸಾರವಾಗಿ ಬೆಲೆ ಸಿಗ್ತಾ ಇಲ್ಲ. ಎರಡನೇದಾಗಿ ಪ್ರಕೃತಿ ವಿಕೋಪದಿಂದ ಬೆಳೆದಂಥ ಬೆಳೆ ಹಾನಿಯಾಗ್ತಾ ಇದೆ. ಮನುಷ್ಯ ಪ್ರಾಣಿಗಳ ಸಂಘರ್ಷ ಆಗ್ತಾ ಇದೆ. ಡಿಫಾರೆಸ್ಟೇಷನ್ ಇಂದ ಪ್ರಕೃತಿಯಲ್ಲಿ ವಿಷಮ ಸಮತೋಲನ ಪರಿಸ್ಥಿತಿ ಇಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇವತ್ತು ರೈತನಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ನಮ್ಮ ಕೊಡಗಿನ ರೈತರು ಅಥವಾ ಇಲ್ಲಿನ ಸುತ್ತಮುತ್ತಲಿನ ರೈತರು ಸಮಗ್ರ ಕೃಷಿಗೆ ಒತ್ತು ಕೊಡಬೇಕು. ಒಂದೇ ಕೃಷಿಯನ್ನ ನಾವು ನಂಬಿ ಹೋದರೆ ಆಗೋದಿಲ್ಲ. ಏನು ಸೂಪರ್ ರೈತರಿಗೆ ಇವತ್ತು ಒಂದು ಆರ್ಡರ್ ಮಾಡಿದ್ದೀರಾ, ಆ ಎಲ್ಲ ರೈತರಿಗೆ ನನ್ನ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಹಾಗೆಯೇ ವಿಜಯ